ಸಮಯಸಾರ ಪರಮಾಗಮದ ಮೇಲೆ ಆಚಾರ್ಯ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೀಕೃತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ಮಂಗಲಮಯ ಸಂವರ ಅಧಿಕಾರದ 5ನೇ ಕಲಶಿದೆ. ಸಂಪದ್ಯತೆ ಸಂವರೇಶ ಸಾಕ್ಷಾತ್ ಶುದ್ಧಾತ್ಮತತ್ವಸ್ಯ ಕಿಲೋಪಲಂಬಾತ್ ಸವೇದವಿಜ್ಞಾನತಯೇವ ತಸ್ಮಾತ್ ತದ್ಭೇದವಿಜ್ಞಾನಮತೀವಭಾವ್ಯಂ. ತದ್ಭೇದವಿಜ್ಞಾನಂ ಅತೀವ ಭಾವ್ಯಂ. ಆ ಕಾರಣದಿಂದ ಸಮಸ್ತ ಪರದ್ರವ್ಯಗಳಿಂದ ಭಿನ್ನವಾದ ಚೈತನ್ಯ ಸ್ವರೂಪದ ಅನುಭವವು ಸರ್ವಥಾ ಉಪಾದೇಯವಿದೆಯೆಂದು ಮನ್ನಿಸಿ ಅಖಂಡಿತವಾಗಿ ಧಾರಾಪ್ರವಾಹ ರೂಪದಿಂದ ಅನುಭವ ಮಾಡುವುದು ಯೋಗ್ಯವಿದೆ. ಆ ಕಾರಣದಿಂದ, ಯಾವ ಕಾರಣದಿಂದ? ಕರ್ಮಕ್ಷಯ ಮಾಡುವ ಕಾರಣದಿಂದ. ಎಲ್ಲಿಯವರೆಗೆ ಕರ್ಮಗಳ ಆಗಮನ ಇದೆಯೋ ಅಲ್ಲಿಯವರೆಗೆ ಜೀವನಿಗೆ ಸಂಸಾರ ಇದೆ, ದುಃಖ ಇದೆ, ಪರಾಧೀನತೆ ಇದೆ. ಕರ್ಮಗಳ ಆಗಮನ ಯಾವ ಸಮಯದಲ್ಲಿ ತಡೆಯಲ್ಪಡ್ತಿದೆಯೋ ಆವಾಗನ ಜೀವ ಪ್ರತ್ಯಕ್ಷ ಸುಖಿ ಇದ್ದಾನೆ, ಸ್ವಾಧೀನ ಇದ್ದಾನೆ ಮತ್ತು ಶಾಶ್ವತ ಸುಖವನ್ನು ಅದೇ ಒಂದು ಕಾರ್ಯದಿಂದ ಪ್ರಾಪ್ತ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೆ ಆ ಭೇದ ವಿಜ್ಞಾನ ಯಾರ ಜೊತೆಗೆ ಮಾಡುವುದಿದೆ, ಯಾವುದರ ಜೊತೆಗೆ ಮಾಡುವುದಿದೆ? ಆ ಭೇದ ವಿಜ್ಞಾನ ಸಮಸ್ತ ಪರದ್ರವ್ಯ. ಸಮಸ್ತ ಪರದ್ರವ್ಯ ಅಂತಂದ್ರೆ ಇಲ್ಲಿ ನಮಗೆ ಯಾವ ಪರದ್ರವ್ಯ ಇದ್ದಾವೆಯೋ ಅವುಗಳದ್ದು ಮಾತಿಲ್ಲ. ಯಾಕೆ ಅಂತಂದ್ರೆ ಈ ಭೇದ ವಿಜ್ಞಾನ ಮಾಡುವಂಥ ಯೋಗ್ಯತೆ ಯಾವ ಜೀವರುಗಳಲ್ಲಿ ಇದೆಯೋ ಅವರಿಗೆ ಪರದ್ರವ್ಯ ಬರೀ ಪಂಚಪ್ರಭುಗಳಿದ್ದಾರೆ ಮತ್ತು ಪಂಚ ಅಣುವ್ರತ ಅಥವಾ ಮಹಾವ್ರತಗಳಿಗೆ ಸಂಬಂಧಿಸಿದ ಶುಭ ಭಾವ. ನೋಡ್ರಿ, ಪರದ್ರವ್ಯರೆ ನಿರಂತರ ಆ ಜೀವರುಗಳದ್ದ, ಸಾಧಕ ಜೀವರುಗಳದ್ದ, ಅಮೃತಚಂದ್ರಾಚಾರ್ಯರಂಥ ಸಾಧಕ ಜೀವಗಳದ್ದ, ಅಥವಾ ರಾಜಮಲ್ರಿ ಪಾಂಡೆಯಂಥ ಜ್ಞಾನಿ ಪುರುಷರದ ಸುಖದ ಸಲುವಾಗಿ ಅಂದ್ರಿ, ಅಥವಾ ಎಲ್ಲಿ ಪರದ ಕಡೆಗೆ ದೃಷ್ಟಿ ಹೋಗ್ತಿದೆಯೋ ಅಲ್ಲಿ ನಿಯಮದಿಂದ ಪಂಚ ಪರಮೇಷ್ಠಿಗಳೇ ಅವರ ದೃಷ್ಟಿಯ ವಿಷಯ ಇರ್ತಾರೆ. ಅನ್ಯ ಯಾವುದೂ ಇರುವುದಿಲ್ಲ. ಯಾಕೆ ಅವರೇ ಇರ್ತಾರೆ? ಯಾಕೆ ಅಂತಂದ್ರೆ ಇವರು ಯಾವ ಮಾರ್ಗದಲ್ಲಿ ಸ್ಥಿತ ಇದ್ದಾರೋ ಆ ಮಾರ್ಗದಲ್ಲಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ, ಮುಂದಿದ್ದಾರೆ, ಅಗ್ರ ಇದ್ದಾರೆ, ಶ್ರೇಷ್ಠ ಇದ್ದಾರೆ. ಯಾವ ಜೀವ ಯಾವ ಕಾರ್ಯವನ್ನು ಮಾಡುವುದರಲ್ಲಿ ರುಚಿ ಹೊಂದಿದನೋ ಆ ಜೀವ ಆ ಕಾರ್ಯವನ್ನು ಯಾರು ಮಾಡುವುದರಲ್ಲಿ ಪರಿಣತ ಅದರೋ ಅಥವಾ ಮಾಡಿ ಅದರಿಂದ ಪರಮ ಪದರೂಪದ ಫಲವನ್ನು ಪ್ರಾಪ್ತ ಮಾಡಿಕೊಂಡಿದ್ದರೋ ಅವನ ದೃಷ್ಟಿಯೊಳಗೆ ಪದೇ ಬರ್ತಾರೆ. ನೋಡ್ರಿ, ಯಾವ ಪ್ರತ್ಯಕ್ಷ ದೇಹ, ಇಂದ್ರಿಯ, ಮನಸ್ಸ ಅವುಗಳದ್ದ ಅನಾದಿಕಾಲೀನ ವಿಷಯವಾದಂಥ ಪ್ರತ್ಯಕ್ಷ ಪರದ್ರವ್ಯಗಳ ನಿಜವಾಗಿ ಆ ಪರದ್ರವ್ಯಗಳ ಕಡೆಗೆ ಲಕ್ಷ್ಯ ಹಾಕುವುದ ತನಗೆ ತಾನೇ ಲಜ್ಜಾಸ್ಪದ ಇದೆ ರೀ. ಇದೇನಿಲ್ಲ ಅಂಥೇಳೇನ ಈ ಜೀವ ಧರ್ಮಾತ್ಮರ ಎದುರಿಗೆ ಅಥವಾ ಸಜ್ಜನರ ಎದುರಿಗೆ ಆ ಕಾರ್ಯಗಳನ್ನು ಮಾಡುವಲ್ಲಿ ಯಾವ ಕಾರ್ಯ, ಯಾವ ಇಂದ್ರಿಯ ವಿಷಯಕ್ಕೆ ಸಂಬಂಧಿಸಿದ
ವಿಷಯಗಳಲ್ಲಿ ಪ್ರವೃತ್ತಿ ಮಾಡುವ ಸಲುವಾಗಿ ಲಜ್ಜೆ ಪಟ್ಕೊಳ್ತಾನೆ. ಯಾವ 5 ಇಂದ್ರಿಯದ ಮಾತು ಹೇಳಿದ್ದಾರೆ, ವಿಚಾರ ಮಾಡಿ ನೋಡೋದ. ಅವನಿಗೆ ಸ್ವಯಂ ಪರಿಚಯ ಇದೆ ರೀ, ಇದು ಯೋಗ್ಯ ಕಾರ್ಯ ಇಲ್ಲ ಅಂತ. ಅದೇ ಪಂಚಪರಮೇಷ್ಠಿಗಳ ಭಕ್ತಿ ಸ್ವಾಧ್ಯಾಯ ಜಪತಪ ಮಾಡೋದಿತ್ತು ಅಂತಂದ್ರೆ ಎಲ್ರಿಗೂ ತೋರಿಸ್ಕೊಳ್ಬೇಕಂತಂದ್ರೆ, ಹೌದು ಅಥವಾ ಇಲ್ಲ? ಎಲ್ರಿಗೂ ತೋರಿಸ್ಕೊಳ್ಬೇಕಂತ. ಅದ್ಭುತ ಮಾತಿದೆ. ಮನುಷ್ಯ ಪ್ರಾಣಿಗೆ ಶರೀರ ಪೋಷಣೆ, ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸುಖದ ಸಾಧನಗಳಲ್ಲಿ ಪ್ರವೃತ್ತಿ ಇದೇನಿದೆ ಅವನಿಗೆ ಆಂತರಿಕವಾಗಿ ನಿಜವಾಗಿ ಸಂತೋಷದಾಯಕ ಇಲ್ಲ. ಆದರೂ ಕೂಡ ಅನಿವಾರ್ಯತೆಯಿಂದ ದುರ್ಬಲತೆಯಿಂದ ಅವುಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ಇದು ಸಮಸ್ತ ಮನುಷ್ಯ ಕೋಟಿಯ ಮಾತಾಯ್ತ್ರಿ. ಇನ್ನು ಇಲ್ಲಿ ಸಾಧಕರದರಲ್ಲ, ಸಮ್ಯಕ್ ದೃಷ್ಟಿ 4, 5, 6ನೇ ಗುಣಸ್ಥಾನದೊಳಗೆ ಇರುವಂಥ ಜೀವರುಗಳ ಅವರಿಗೆ ಲಕ್ಷ್ಯ ಪಂಚಪರಮೇಷ್ಠಿಗಳ ಕಡೆಗೆ ಹೋಯಿತು ಅಂತಂದ್ರೆ, ಅವರದ ಲಕ್ಷ್ಯ ವ್ರತರೂಪದ ಶುಭ ಪರಿಣಾಮದಲ್ಲಿ ರಮಿಸಿತು ಅಂತಂದ್ರೆ, ಅವರದ ಉಪಯೋಗದೊಳಗ ಸಂಯಮ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ದೇಹದ ಅವಸ್ಥಾ ವಿಶೇಷದೊಳಗೆ ತೃಪ್ತಿ ಪಡೀತು ಅಂತಂದ್ರೆ, ಅವರಿಗೆ ನಿಯಮದಿಂದ ಪರಾಜಯ ಇದೆ. ತಿಳಿತಾ ಇದೆ ಅಂದರೆ ಇನ್ನೊಂದ್ಸಲ 4ನೇ ಗುಣಸ್ಥಾನಾವರ್ತಿ ಸಮ್ಯಕ್ ದೃಷ್ಟಿ, ಅವಿರತ ಸಮ್ಯಕ್ ದೃಷ್ಟಿ. 5ನೇ ಗುಣಸ್ಥಾನಾವರ್ತಿ ಧರ್ಮಾತ್ಮ, ಶ್ರಾವಕ. 6ನೇ ಗುಣಸ್ಥಾನಕ್ಕೆ ಬಂದಿರುವಂಥ ಮಹಾಮುನಿ. ಇವರೆಲ್ಲರದ್ದು ದೃಷ್ಟಿ ಪಂಚಪರಮೇಷ್ಠಿಗಳ ಕಡೆಗೆ ಹೋಯಿತು. ಇವರೆಲ್ಲರಿಗೂ ಶುಭ ಪರಿಣಾಮದೊಳಗ ಒಂದು ಸ್ವಲ್ಪ ತೃಪ್ತಿ ಅನ್ನಿಸ್ತು. ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಂಯಮದ ಪ್ರವೃತ್ತಿಯೊಳಗೆ ಸಮಾಧಾನ ಅನ್ನಿಸ್ತು ಅಂತಂದ್ರೆ ಅವ್ರದ್ದು ಪರಾಜಯ ಇದೆ. ನೋಡ್ರಿ, ನಿಜವಾಗಿ ಪರಪದಾರ್ಥ ಸಾಧಕ ಜೀವದ ಸಲುವಾಗಿ ಪರಪದಾರ್ಥ ದೇವಶಾಸ್ತ್ರ ಗುರು ಅಥವಾ ಪಂಚಪರಮೇಷ್ಠಿ ಮತ್ತು ಸಂಯಮ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ಶರೀರ. ಅಸಂಯಮದೊಳಗೆ ಪ್ರವೃತ್ತಿ ಮಾಡ್ತಾ ಇರುವಂಥ ಶರೀರವನ್ನು ಪರಪದಾರ್ಥ ಅಂಥೇಳಿ ಅವರ ಅನ್ನೋ ಪ್ರಶ್ನೆನೇ ಇಲ್ಲ. ಅವರ ಶರೀರ ಅಸಂಯಮ ರೂಪದ ಕಾರ್ಯದೊಳಗೆ ಪ್ರವೃತ್ತಿ ಮಾಡ್ತಾನೇ ಇಲ್ಲ. ಭೇದ ವಿಜ್ಞಾನ ಯಾವುದರ ಜೊತೆಗೆ ಮಾಡುವುದಿದೆ? ಭೇದ ವಿಜ್ಞಾನ ಏಕ ಕ್ಷೇತ್ರಾವಗಾಹ ರೂಪದಿಂದ ನಿಂತಿರುವಂಥ ಶರೀರ ಯಾವುದಿದೆ, ಆ ಶರೀರ ಸಂಯಮದ ಆಚರಣೆಯೊಳಗೆ, ಸಂಯಮದ ಪ್ರವೃತ್ತಿಯೊಳಗೆ ಅತ್ಯಂತ ಉತ್ಸಾಹಿ ಇದೆ. ಆದ್ರೆ ಆ ಜೀವದ ಸಲುವಾಗಿ, ಸಾಧಕ ಜೀವದ ಸಲುವಾಗಿ ತನ್ನಿಂದ ಭಿನ್ನ ಅಂಥೇಳಿ ತಿಳಿಯುವುದರ ಸಲುವಾಗಿಯೇ ಯೋಗ್ಯ ಇದೆ. ಅದನ್ನು ತಾನು ಅಥವಾ ಅದು ಯೋಗ್ಯ ರೂಪದಿಂದ ಪರಿಣಮನ ಮಾಡ್ತಾ ಇದೆ ಅಂಥೇಳಿ ತೃಪ್ತಿ ಪಟ್ಕೊಂಡ ಅಂತಂದ್ರೆ ನಿಜವಾಗಿ ಅವನ ಗಮನ ಮುಂದೆ ಆಗುವುದಿಲ್ಲ. ಧರ್ಮದ ಸೂಕ್ಷ್ಮತೆ ಇದೆ. ಯಾವ ರಾಜ್ಯ, ಪರಿವಾರ, ಇಂದ್ರಿಯ ಭೋಗಗಳ ಅವೆಲ್ಲ ಲೋಕನಿಂದ್ಯವಾದಂಥ ಪದಾರ್ಥಗಳವೆ. ಲಕ್ಷ್ಯಗಳಿಗೆ ಬರ್ತಾ ಇದೆ ಅಂದರೆ ನಿಜವಾಗಿ ಲೋಕನಿಂದೆ. ಯಾವ ಲೋಕ? 343 ಘನರಜ್ಜು ಪ್ರಮಾಣದ ಲೋಕ ಅಲ್ಲ, ಧರ್ಮಾತ್ಮರುಗಳು ವಾಸ ಮಾಡುವಂಥ ಲೋಕ. ಮೋಕ್ಷ ಮಾರ್ಗಸ್ಥ ಜೀವರುಗಳ, ಜ್ಞಾನಿ ಜೀವರುಗಳ ಲೋಕ. ಆ ಲೋಕದೊಳಗ ಇದು ಏನಿದೆ, ನಿಂದಾತ್ಮಕ ಇದೆ. ರಾಜ್ಯಭಾರ ಮಾಡೋದು,
ರಾಜ್ಯದ ಸುಖ ಭೋಗಿಸೋದು, ಪಂಚೇಂದ್ರಿಯ ವಿಷಯಗಳಲ್ಲಿ ಪ್ರವೃತ್ತಿ ಮಾಡೋದು, ಧನ ಕನಕಾದಿಗಳಿಂದ ಸಂತುಷ್ಟಿ ಇರೋದು. ಅಭಿಮಾನ ಪಡುವ ಮಾತು ಹೇಳಿಲ್ಲ, ಸಂತುಷ್ಟ ಇರೋದು. ಇದು ನಿಜವಾಗಿ ಯಾವ ಮಂಗಲಮಯವಾದಂಥ ಮಾರ್ಗದಲ್ಲಿ ಗಮನ ಮಾಡ್ತಾ ಇರುವಂಥ ಅಸಂಖ್ಯ ಜೀವರುಗಳಿದ್ದಾರೋ ಆ ಜೀವರುಗಳ ಲೋಕದೊಳಗ ಇದು ಲಜ್ಜಾಸ್ಪದ ಕಾರ್ಯ. ಧನ ಸಂಪಾದನೆ ಮಾಡೋದು, ರಾಜ್ಯದ ಭೋಗಿಸೋದು, ಪುಣ್ಯದಿಂದ ಪ್ರಾಪ್ತವಾದಂಥ ಚಕ್ರವರ್ತಿ ವೈಭವ್, ಇಂದ್ರ ವೈಭವ್ ಅಂಥೇಳನ್ನ ಹೇಳಿದ್ರಲ್ಲ. ಏನು ಹೇಳಿದರು? ಇಂದ್ರನ ವೈಭವ, ಚಕ್ರವರ್ತಿಯ ವೈಭವ ಕಾಕ ವಿಟಸಮ ಗಿನತಹೇ ಸಮ್ಯಕ್ ದೃಷ್ಟಿ ಅಂತ ಹೇಳಿದರು. ಅಂದರೆ ಇದರ ಅರ್ಥ ಏನಿದೆ? ಇದರ ಅರ್ಥನ ಅದಿದೆ, ಅದರಲ್ಲಿ ಪ್ರವೃತ್ತಿ ಮಾಡೋದ ಅವರಿಗೆ ಲಜ್ಜಾಸ್ಪದ ಅನ್ನಿಸ್ತಾ ಇದೆ. ಪುಣ್ಯದಿಂದ ಪ್ರಾಪ್ತವಾಗಿರುವಂಥ ಬಾಹ್ಯ ವೈಭವವನ್ನು ಭೋಗಿಸುವುದು, ಅದೇ ಅವುಗಳ ಸಲುವಾಗಿ, ಬಾಹ್ಯ ವೈಭವದ ಸಲುವಾಗಿ ಮನುಷ್ಯ ಜೀವನದ ಬಾಹ್ಯ ವೈಭವದ ಪ್ರಾಪ್ತಿಯ ಸಲುವಾಗಿ ಮನುಷ್ಯ ಜೀವನದ ಅಮೂಲ್ಯ ಸಮಯವನ್ನು ವ್ಯತೀತ ಮಾಡೋದ, ಇದಂತೂ ಮಾತಿಲ್ಲ. ಒಂದೇನು ಹೇಳಿತು? ಯಾವ ಇಂದ್ರಿಯ ಭೋಗದ ಅಥವಾ ಕ್ಷಣಿಕ ಸುಖದ ಸಾಧನಗಳಿದ್ದಾವೆ ಅವುಗಳನ್ನು ಏಕತ್ರಿತಗೊಳಿಸುವ ಸಲುವಾಗಿ ಮನುಷ್ಯ ಜೀವನದ ಅಮೂಲ್ಯ ಸಮಯವನ್ನು ಖರ್ಚು ಮಾಡೋದಂತೂ ಇಲ್ಲವೇ ಇಲ್ಲ. ಇನ್ನು ಅದಕ್ಕಿಂತ ಮುಂದೆ ಹೋಗಿ ಅನ್ಯಾಯ ಮಾರ್ಗದಿಂದ ಅವುಗಳ ಸಂಪಾದನೆ ಅಂತೂ ಮಾಡೋದನೇ ಇಲ್ಲ. ಆದರೆ ಪುಣ್ಯದಿಂದ ಪ್ರಾಪ್ತವಾದಂಥ ಅವುಗಳನ್ನು ಭೋಗಿಸುವುದರೊಳಗ ಜ್ಞಾನಿ ಜನರಿಗೆ, ಕಲ್ಯಾಣಾಭಿಲಾಷಿ ಜನರಿಗೆ ಲಜ್ಜೆಯ ಅನುಭವ ಆಗ್ತದೆ. ಇದಕ್ಕೆಂದ್ರೆ ಆಗಮದ ಆಧಾರ ಇದೆಯೇನು? ಇದು ಗುಣಭದ್ರಾಚಾರ್ಯ ಆತ್ಮಾನುಶಾಸನದೊಳಗ ಮುನಿರಾಜರಿಗೆ ಶ್ರಾವಕ ನವದಾ ಭಕ್ತಿಯಿಂದ ಆಹಾರ ಕೊಡ್ತಾ ಇರುವ ವೇಳೆದೊಳಗೂ ಕೂಡ ಅರೆ ನನ್ನ ಮನೆಗೆ ಕಲ್ಪವೃಕ್ಷವೇ ಬಂದಿದೆ ಅನ್ನುವಂಥ ಮಹಾನ್ ಪ್ರಸನ್ನ ಭಾವದಿಂದ, ಭಕ್ತಿಯ ಭಾವದಿಂದ ಮುನಿರಾಜರ ಪಾಣಿಪಾತ್ರದೊಳಗ ಆಹಾರ ನವದಾ ಭಕ್ತಿಯಿಂದ ಹಾಕ್ತಾ ಇರುವ ವೇಳೆದೊಳಗೂ ಕೂಡ ಅದನ್ನು ಗ್ರಹಣ ಮಾಡುವಂಥ ಮುನಿರಾಜರಿಗೆ ಲಜ್ಜೆಯ ಅನುಭವ ಆಗ್ತಿದೆ. ಅದೇ ಪ್ರಕಾರ ಪುಣ್ಯೋದಯದಿಂದ ತಾನಾಗಿನ ಲಭಿಸಿರುವಂಥ ಬಾಹ್ಯ ಸಾಧನಗಳನ್ನು ಭೋಗಿಸುವುದ ನಿಜವಾಗಿ 4ನೇ 5ನೇ ಗುಣಸ್ಥಾನಾವರ್ತಿ ಏನಿದೆ, ಲಜ್ಜೆಯ ಅನುಭವ ಮಾಡಿಸುವಂಥದ್ದು. ನೋಡ್ರಿ, ಈಗ ಹೇಳಿದ ಪ್ರಕಾರನ ಸಜ್ಜನ ಪುರುಷರ ಎಲ್ಲೆಂದ್ರಲ್ಲಿ ರೋಡ್ ಮೇಲೆ ತಿಂತಾರೇನ್ರಿ? ಯಾಕೆ ಅಂತಂದ್ರೆ ಅವರ ಅಂತರಂಗ ಒಪ್ಪುತ್ತೇನ್ರಿ. ಹೌದೇನಿಲ್ಲ? ಏನು ಯಾರಾದರೂ ನೋಡ್ಯಾರಂತ ಹೇಳಿ ಭಯ ಪಡ್ತಾರೆ? ಇಲ್ಲ, ಅಂತರಂಗ ಒಪ್ಪು. ಸಾಮಾನ್ಯ ಲೋಕದೊಳಗೆ ಉತ್ತಮ ಕುಲದ ಜನರು ಕೂಡ ಈ ಪ್ರಕಾರದ ಆಚರಣೆಯುಳ್ಳವರದರ ಮೇಲೆ ಅಲೌಕಿಕವಾದಂಥ ಮೋಕ್ಷ ಮಾರ್ಗವನ್ನು ಪಡೆದುಕೊಂಡಿರುವಂಥ ಜೀವರುಗಳ ಹಾಗೆ ಇಂದ್ರಿಯ ಭೋಗದೊಳಗ, ಬಾಹ್ಯ ವೈಭವದೊಳಗ, ಅನುಕೂಲ ಸಾಮಗ್ರಿಗಳೊಳಗ ಸಂತುಷ್ಟಿರೋ ಸಾಧ್ಯತೆ, ಅವುಗಳನ್ನು ಯಾರು ಭೋಗಿಸೋ ಸಾಧ್ಯತೆ? ಭೋಗಿಸ್ತಾರೇನಿಲ್ಲ, ಹಾಗಾದರೆ ಭೋಗಿಸ್ತಾರೆ. ಹಾಗೆ ರೋಗಿ ರೋಗದಿಂದ ಗುಣಮುಖ ಆಗುವ ಸಲುವಾಗಿ ಕಹಿ ಔಷಧದ ಸೇವನೆ ಮಾಡ್ತಾನಲ್ಲ, ರೋಗ ಏನಿದೆ ಇವನಿಗೆ ರೋಗ ಏನಿದೆ? ಭೋಗಾಭಿಲಾಷೆ ರೂಪದ ರೋಗಿದೆ. ಭೋಗಾಭಿಲಾಷೆ ರೂಪದ ರೋಗಿದೆ. ಹಾಗಾದ್ರೆ ಆ ರೋಗಕ್ಕೆ ಯಾವುದ ಅನಾದಿ ಕಾಲದಿಂದ ಅಜ್ಞಾನದ ಕಾರಣದಿಂದಲೇ ಯಾವುದು ನಡ್ಕೊಂಡು ಬರ್ತಾ ಇದೆ ಆ ಉಪಾಯವನ್ನು ಒದಗಿಸಿ ಮಾಡಿ ಆ ಭೋಗಾಭಿಲಾಷೆ
ದೇಹಾಭಿಲಾಷೆಯನ್ನು ಶಾಶ್ವತವಾಗಿ ದೂರ ಮಾಡುವಂಥ ಉದ್ಯಮ ಮಾಡ್ತಾರೆ. ತಾತ್ಕಾಲಿಕಂತೂ ಉಪಾಯ ಮಾಡ್ತಾರೆ. ಹಸಿವೆ ಆದ ನಂತರ ಆಹಾರ ಮಾಡ್ತಾರೆ, ಕಾಮದ ಇಚ್ಛೆ ಆದ ನಂತರ ಪತ್ನಿಯ ಜೊತೆಗೆ ಭೋಗಿಸ್ತಾರೆ. ಆದ್ರೆ ಅದು ಹೇಗೆ, ಯಾವ ಪ್ರಕಾರ ಭರತೇಶನ ಮಾತನ್ನು ರತ್ನಾಕರ ವರ್ಣಿ ಹೇಳಿದನೋ ಹಾಗೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂತ. ಮಂಡೆ ಬೆಳೆದು ಮನ ಬೋಳಾದ ತಪಸ್ವಿ. ತಪಸ್ವಿ ಯಾರಿಗಂದ? ಮನಸ್ಸು ಬೋಳದು. ಮನುಷ್ಯನೊಳಗ ಅವುಗಳ ಕುರಿತಾಗಿ ಅವುಗಳ ಸಂಯೋಗದ ಕುರಿತಾಗಿ ನನ್ನತನ ರೂಪದ ಕೇಶ ಅದರ ಮೇಲೆ ಉತ್ಪನ್ನ ಆಗಿಲ್ಲ. ಮನಸ್ಸಿನ ನೋಡ್ರಿ, ಇಹಲೋಕದ ಭೋಗವನ್ನು, ಪುಣ್ಯದಿಂದ ಪ್ರಾಪ್ತವಾದಂತಹ ಭೋಗವನ್ನು ಯಾವ ಮಹಾಧೈರ್ಯಶಾಲಿ ಜೀವ ಬಿಟ್ಟುಕೊಡುವಂಥ ಪುರುಷಾರ್ಥ ಆಂತರ್ಯದೊಳಗೆ ಮಾಡ್ತಾನೋ ಅವನಿಗೆ ಶಾಶ್ವತವಾದಂಥ ಸ್ವಾಧೀನವಾದಂಥ ನಿರಾಕುಲವಾದಂಥ ಸುಖದ ಪ್ರಾಪ್ತಿಯ ಮಾರ್ಗ ಸಿಗ್ತದೆ. ಮತ್ತು ಇದರಲ್ಲೇ ಯಾವ ಮಗ್ಗನಿರ್ತಾನೋ, 3 ಮಾತು ಹೇಳಿದ್ದಿದೆ. ಪುಣ್ಯೋದಯದಿಂದ ಲಭಿಸಿದ್ದ ಮಾತ, ಮತ್ತು ಅವುಗಳ ಪ್ರಾಪ್ತಿಯ ಸಲುವಾಗಿ ಪ್ರಯತ್ನ ಮಾಡೋದು ಮಾತ, ಮತ್ತು ಅನ್ಯಾಯ ಮಾರ್ಗದಿಂದ ಅವುಗಳನ್ನು ಪ್ರಾಪ್ತ ಮಾಡಿಕೊಳ್ಳುವ ಮಾತ. 3 ಅದಾವ. ಒಂದಕ್ಕಿಂತ ಒಂದು ಏನದವ್ರಿ ನಿಕೃಷ್ಟ. ಜ್ಞಾನಿ ಜನರಿಗೆ ಪುಣ್ಯೋದಯದಿಂದ ಎಲ್ಲ ಪ್ರಕಾರದ ಅನುಕೂಲತೆಗಳ ತಾನಾಗಿಯೇ ಸಿಕ್ಕಿರ್ತವೆ. ಆದ್ರೆ ಜ್ಞಾನಿ ಅನ್ನೋದನ್ನ ಇದಕ್ಕೆ ಅವುಗಳಲ್ಲೇ ಅವನಿಗೆ ಸಮಾಧಾನ ಇಲ್ಲ. ಅವುಗಳಲ್ಲೇ ಅವನಿಗೆ ತನ್ನತನ ಭಾಸ ಆಗುವುದಿಲ್ಲ. ಅವುಗಳಲ್ಲೇ ಅವನಿಗೆ ಅಪನತ್ವ ಮಾಡುವ ಮನಸ್ಸಾಗುವುದಿಲ್ಲ. ಅಂಥವರಿಗೆ ಜ್ಞಾನಿ. ಅವುಗಳಲ್ಲೇ ಯಾರು ರಮಿಸ್ತಾ ಇದ್ದಾರೋ, ಅವುಗಳಲ್ಲೇ ಯಾರು ಮುಳುಗಿ ಹೋಗಿದ್ದಾರೋ ಅವರ ನಿಜವಾಗಿ ಅವುಗಳಿಂದ, ಅರ್ಥಾತ್ ಅವುಗಳ ಅಭಿಲಾಷೆಯಿಂದ ಹೊರಗೆ ಬರೋದು ಸಾಧ್ಯ. ಇನ್ನು ಅವುಗಳನ್ನು ಪಡೆದ ಯಾರ ಅಭಿಮಾನ ಮಾಡ್ತಾ ಇದ್ದಾರೋ ಅವರ ನಿಯಮದಿಂದ ಎಲ್ಲಿ ಹೋಗ್ತಾರೆ ಅಂತಂದ್ರೆ ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ವರ್ಣ ಮಾಡುವಂಥ ಸ್ಥಾನಕ್ಕೆ ಪ್ರಾಪ್ತ. ಇಲ್ಲಿ 3 ಹೇಳಿತು, ಅಲ್ಲಿ 3 ಹೇಳಿತು. ವಿಚಾರ ಸ್ವಯಂ ಮಾಡುವುದಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಮಸ್ತ ಪರಂತರು ಮುನಿ ಭಗವಂತರ, ಅಮೃತಚಂದ್ರಾಚಾರ್ಯರಂಥವರ, ಭಗವಾನ್ ಮಹಾವೀರ್ ಮತ್ತು ಗೌತಮ ಗಣಧರ ಹಾಗೂ ಕುಂದರನ್ನ ಆದರ್ಶವನ್ನಾಗಿಟ್ಕೊಂಡ ಆತ್ಮ ಸಾಧನೆಯ ಮಾರ್ಗದೊಳಗ ಕಟಿಬದ್ಧ ಆಗಿರುವಂಥ ಅಮೃತಚಂದ್ರ ಆಚಾರ್ಯರಂಥ ದಿಗಂಬರ ಸಾಧುಗಳ ಗುಪ್ತ ಗುಹೆಯಲ್ಲಿ ವಿಶಾಲವಾದಂಥ ವೃಕ್ಷದ ಕೆಳಗೆ, ನದಿ ತೀರದಲ್ಲಿ, ಸರೋವರದ ದಡದಲ್ಲಿ, ಖಾತ ಪ್ರದೇಶದಲ್ಲಿ, ಉನ್ನತವಾದಂಥ ಪರ್ವತ ಶಿಖರಗಳಲ್ಲಿ, ನಿರ್ಜನ ವನದಲ್ಲಿ ಕೂತ ಅವರೇನು ಮಾಡ್ತಾರೆ? ಅವರ ಆ ಸಂಯಮ ರೂಪದಿಂದ ಪ್ರವೃತ್ತಿ ಮಾಡ್ತಾ ಇರುವಂಥ ದೇಹದಿಂದ ಭಿನ್ನತೆಯನ್ನು ಸಾಧಿಸ್ತಾರೆ. ಯಾರ ಚೈತನ್ಯಮಯ ಆತ್ಮನಲ್ಲೇ ಸಂಪೂರ್ಣ ನಿಮಗ್ನ ಇದ್ದಾರೋ ಅಂಥ ಅರ್ಹಂತ ಸಿದ್ಧರ ಕಡೆಗೆ
ಉಪಯೋಗ ಸದಾ ಉತ್ಸಾಹದಿಂದ ಹೋಗ್ತಾ ಇರ್ತಿದೆ, ಆ ಕಡೆ ವರ್ಧಿಸ್ತಾ ಇರ್ತಿದೆ. ಆ ಉಪಯೋಗವನ್ನು ಅದು ಪರದ್ರವ್ಯ ಇದೆ ಅಂಥೇಳಿ ಜ್ಞಾನದ ಮೂಲಕ, ಭೇದದ ಮೂಲಕ ಸ್ವಭಾವದ ಕಡೆಗೆ ತರ್ತಾ ಇರ್ತಾರೆ. ಈ ಪ್ರಕಾರ ಜೈನ ಸಾಧುಗಳ, ದಿಗಂಬರ ಸಂತರ ಮೋಕ್ಷ ಮಾರ್ಗವನ್ನು ಸಾಧಿಸ್ತಾ ಇರ್ತಾರೆ. ಮೋಕ್ಷ ಪಂಚ ಪರಮೇಷ್ಠಿಗಳ ಮಹಿಮಾರೂಪದ ಪರಿಣಾಮದಿಂದ ಶರೀರದ ಸಂಯಮ ರೂಪದ ಆಚರಣೆ ಮಾಡ್ತಾ ಇರುವಂಥ ಆ ಅವಸ್ಥಾ ವಿಶೇಷದಿಂದ ಅತ್ಯಂತ ಭಿನ್ನವಾದಂತಹ ಸ್ವಭಾವದಲ್ಲಿ, ಧ್ರುವ ಸ್ವಭಾವದಲ್ಲಿ ಸ್ಥಿರವಿರುವುದ ಇದು ಮೋಕ್ಷದ ಸಾಧನೆ. ಬೇರೆ ಯಾವುದೂ ಇಲ್ಲ. ನೋಡ್ರಿ, ಜಗತ್ತನ್ನು ಧರ್ಮ ಮಾರ್ಗದಲ್ಲಿ ತೊಡಗಿಸಬೇಕು ಅನ್ನುವ ರುಚಿ ಇಲ್ಲ. ಈ ಸಂಯಮದಿಂದ ಪ್ರವೃತ್ತಿ ಮಾಡ್ತಾ ಇರುವಂಥ ದೇಹದ ಯಾವ ಅವಸ್ಥಾ ವಿಶೇಷ ಇದೆಯೋ ಅದು ನಿಜವಾಗಿ ನನಗೆ ಅನುಕೂಲ ಇದೆ ಅನ್ನುವ ಭಾವ. ಉಗ್ರ ತಪಶ್ಚರಣ ಒಳಗ ತೊಡಗಿರುವಂಥ ದೇಹ ಸ್ವಲ್ಪ ಕೂಡ ಯಾವುದೇ ಪ್ರಕಾರದಿಂದ ಇವರು ವಿರಾಧನೆ ಮಾಡ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ ಅಂಥ ಪ್ರಾಮಾಣಿಕ ದೇಹದಿಂದ ಭಿನ್ನಾಗಲಿಕ್ಕೆ ನೋಡ್ತಾರೆ ಅವರ. ನಮ್ಮ ದೇಹ ಎಂಥದ್ದಿದೆ, ನಿರಂತರ ನಮ್ಮ ಭಾವನೆಯ ವಿರೋಧ ಮಾಡ್ತಾ ಇದೆ, ನಿರಂತರ ನಮ್ಮ ಭಾವನೆಯನ್ನು ಮಲಿನ ಮಾಡುವುದರಲ್ಲಿ ಅದ ಕ್ರಿಯಾಶೀಲ ಇದೆ. ಮುನಿ ಭಗವಂತರ ಶರೀರ ತಪಸ್ಸಿನೊಳಗ, ಅತ್ಯಂತ ತಪರೂಪದ ಅಗ್ನಿಯೊಳಗ ಬೆಂದು ಹೋಗ್ತಾ ಇರುವುದರೊಳಗೂ ಕೂಡ ಯಾವುದೇ ರೀತಿಯಿಂದ ಆ ಚೇತನಾತ್ಮನಿಗೆ ಸ್ವಲ್ಪ ಕೂಡ ಬಾಧೆ ಮಾಡ್ತಾ ಇಲ್ಲ. ತಪಸ್ಸು ರೂಪದ ಅಗ್ನಿ ಹೇಳ್ತಾರೆ, ಯಾರೋ ಉಪಸರ್ಗ ಅಗ್ನಿಯ ವೃಷ್ಟಿ ಮಾಡ್ತಾ ಇರುವ ಮಾತಿಲ್ಲ. ತಪಸ್ಸು ರೂಪದ ಅಗ್ನಿಯೊಳಗೆ ಸ್ವಯಂ ಬೆಂದು ಹೋಗ್ತಿದೆ. ಆದರೆ ಆ ಸಾಧಕ ಆತ್ಮನಿಗೆ ಸ್ವಲ್ಪ ಕೂಡ ವಿರೋಧ ಮಾಡುವುದಿಲ್ಲ. ಅರ್ಥಾತ್ ಆ ಸಾಧಕ ಆತ್ಮನ ಸಾಧನೆಯೊಳಗ ಬಾಧಾ ರೂಪದಿಂದ ಪರಿಣಮಿಸುವುದಿಲ್ಲ. ಅಂಥ ಶರೀರ ಪರದ್ರವ್ಯ. ಇನ್ನು ಯಾರ ಧ್ಯಾನದ ವಿಷಯ ಇದ್ದಾರೋ, ಯಾರ ದೃಷ್ಟಿಯ ವಿಷಯ ಇದ್ದಾರೋ, ಅರೆ ಲೋಕದೊಳಗೆ ಎರಡೇ ರೀ. ಆತ್ಮಾರ್ಥಿ ಜೀವದ ಸಲುವಾಗಿ ಧ್ಯಾನದ ವಿಷಯ ಸಿದ್ಧ ಪ್ರಭು, ಆತ್ಮಾರ್ಥಿ ಜೀವದ ಸಲುವಾಗಿ ದೃಷ್ಟಿಯ ವಿಷಯ ಅರ್ಹಂತ ಪ್ರಭು. ಅವರನ್ನು ಕೂಡ ಆ ಸಾಧಕ ಜೀವ ಪರದ್ರವ್ಯ ಅಂತ ಹೇಳ್ತಾರೆ. ಇದು ಭೇದ ವಿಜ್ಞಾನ. ಭೇದ ವಿಜ್ಞಾನ ಅಂತಂದ್ರೆ ಶತ್ರು ಮಿತ್ರರಲ್ಲಿ ಸಮಾನತೆ, ಆ ಮಾತಿಲ್ಲ. ಶತ್ರು ಮಿತ್ರರಲ್ಲಿ ಸಮಾನತೆ ಅನ್ನುವ ವಚನ ಆಗಮದಲ್ಲಿ ಬಂದ್ರೂ ಕೂಡ ಶತ್ರು ಯಾರ ಮತ್ತು ಮಿತ್ರ ಯಾರ? ಶರೀರ ಶತ್ರು ಇದೆ. ಶತ್ರು ಯಾರೇ ಅಲ್ಲಿ ಸಾಧಕ ಅವಸ್ಥೆಯೊಳಗ? ಶತ್ರು ಮಿತ್ರರಲ್ಲಿ ಸಮಭಾವ. ಶತ್ರು ಯಾರ? ಯಾವ ಉಪಯೋಗ ಶುಭದ ಕಡೆಗೆ ಆಕರ್ಷಿತ ಆಗ್ತಾ ಇದೆಯೋ ಅದುವೇ ಶತ್ರು ಇದೆ. ಯಾವ ಉಪಯೋಗ ಧ್ರುವ ಚೈತನ್ಯದ ಕಡೆಗೆ ಆಕರ್ಷಿತ ಇದೆಯೋ ಅದನ್ನು ತಿಳಿತೀರಿ ಶಬ್ದ. ಯಾವ ಉಪಯೋಗ ಶುಭದ ಕಡೆಗೆ ಆಕರ್ಷಿತ, ಶುಭ ಪ್ರವೃತ್ತಿಯ ಕಡೆಗೆ, ಶುಭ ಪರಿಣಾಮದ ಕಡೆಗೆ, ವ್ರತ ರೂಪದ ಪರಿಣಾಮದ ಕಡೆಗೆ ಅಂಥೇಳಿನ ನೋಡ್ರಿ. ಈ ಕರ್ತಾಕರ್ಮ ಅಧಿಕಾರ ಮತ್ತು ಪುಣ್ಯ ಪಾಪ ಅಧಿಕಾರ. ಕರ್ತಾಕರ್ಮ ಅಧಿಕಾರದೊಳಗೆ ವಿಶೇಷ ರೂಪದಿಂದ ಬರ್ತಿದೆ. ತೀರ್ಥಂಕರ ನಾಮ ಕರ್ಮದ ಬಂಧಕ್ಕೆ ಕಾರಣೀಭೂತವಿರುವಂಥ ಭಾವ ವಿಶೇಷದೊಳಗ ಅವನಿಗೆ ಕರ್ತೃತ್ವ ಬುದ್ಧಿ ಇದೆ. ಅದನ್ನು ಆ ಪರಿಣಾಮವನ್ನು ಅವ ಕರ್ಮ ರೂಪದಿಂದ ಸ್ವೀಕಾರ ಮಾಡುವುದಿಲ್ಲ. ತನ್ನ ಕಾರ್ಯ, ಕರ್ಮ ಅರ್ಥಾತ್ ಕಾರ್ಯ ರೂಪದಿಂದ ಸ್ವೀಕಾರ ಮಾಡುವುದಿಲ್ಲ. ಇನ್ನು ಅದಕ್ಕಿಂತ ಶುಭ ಭಾವ ಯಾವುದಿದೆ ಹೇಳಿ? ಮೂರು ಲೋಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಪುಣ್ಯ ತೀರ್ಥಂಕರ.
ಹಾಗಾದ್ರೆ ಆ ತೀರ್ಥಂಕರ ನಾಮ ಕರ್ಮದ ಬಂಧ ಯೋಗ್ಯ ಯಾವ ಶುಭ ಪರಿಣಾಮ ಇದೆಯೋ ಆ ಶುಭ ಪರಿಣಾಮದೊಳಗೂ ಕೂಡ ಅವನಿಗೆ ಕರ್ತೃತ್ವ ಬುದ್ಧಿ ಇಲ್ಲ, ಸ್ವಾಮಿತ್ವ ಬುದ್ಧಿ ಇಲ್ಲ, ಅಪನತ್ವ ಬುದ್ಧಿ ಇಲ್ಲ. ಅದರೊಳಗೆ ಅವನಿಗೆ ಸಮಾಧಾನ ಇಲ್ಲ. ಸಮಾಧಾನ ಅರ್ಥಾತ್ ತೃಪ್ತಿ ಇಲ್ಲ. ಅದನ್ನು ದಾಂಟಿ ಹೋಗಿ ಸ್ವಭಾವದೊಳಗ ಸ್ಥಿರ ಆಗಬೇಕಾಗಿದೆ. ವಿಷಯನ ಹೀಗಿದೆ. ಈಗ ಅನೇಕ ದಿವಸಗಳಿಂದ ಅನೇಕ ವರ್ಷಗಳಿಂದ ಸಮಯಸಾರದ ಅವಲಂಬನೆ ಮಾಡಿರುವಂಥ ನಮಗ ಈ ವಿಷಯ ಸುಲಭವಾಗಿ ಗ್ರಹಣ ಆಗುವಂಥದ್ದು ಇದೆ. ಗ್ರಹಣ ಅರ್ಥಾತ್ ಜ್ಞಾನಕ್ಕೆ ತಿಳಿದು ಬರುವಂಥದ್ದು ಇದೆ. ಆದರೆ ಶ್ರದ್ಧೆಯ ಆರೂಪದ ಆಗುವ ಸಲುವಾಗಿ, ಶ್ರದ್ಧೆಯ ಪರಿಣಾಮನ ಆರೂಪದಿಂದ ಆಗುವ ಸಲುವಾಗಿ ನಾವು ಪುರುಷಾರ್ಥ ಮಾಡೋದ ಅವಶ್ಯ. ಏನು ಹೇಳಿದ್ರು? ಆ ಕಾರಣದಿಂದ, ಯಾವ ಕಾರಣದಿಂದ ಕರ್ಮಕ್ಷಯ ಆಗಬೇಕಾದ್ರೆ, ಕರ್ಮಕ್ಷಯ ಮಾಡುವ ಸಲುವಾಗಿ ನೋಡ್ರಿ, ಇಲ್ಲಿ ಕರ್ಮಕ್ಷಯದ್ದು ಕೂಡ ಅರ್ಥ ಸತ್ತಾದೊಳಗಿರುವಂಥ ಕರ್ಮದ ಮಾತಿಲ್ಲ. ಒಂದು ಮಾತು ಲಕ್ಷದೊಳಗೆ ತಗೊಳ್ಳೋದ ಜೀವನಿಗೆ ಮಹಾನ್ ಹಾನಿಕಾರಕ ಯಾವುದ್ರಿ ಇದೆ ಅಂತಂದ್ರೆ, ಕರ್ಮಗಳ ಆತ್ಮನ ಕಡೆಗೆ ಆಕರ್ಷಿತ ಆಗಿ, ಕಾರ್ಮಣ ವರ್ಗಣಗಳ ಆತ್ಮನ ಕಡೆಗೆ ಆಕರ್ಷಿತ ಆಗಿ ಕರ್ಮರೂಪ ಧಾರಣ ಮಾಡಿ ಆತ್ಮ ಪ್ರದೇಶದೊಳಗೆ ನಿಂತುಕೊಳ್ಳುವುದೇನಿದೆ ಇದು ಹಾನಿಕಾರಕ ಇದೆ. ಮೊದಲು ಯಾವ ಕರ್ಮ ಸತ್ತಾದೊಳಗೆ ಇದೆ ಅದು ಹಾನಿಕಾರಕ್ಕಿಲ್ಲ, ಯಾವುದು ಉದಯದೊಳಗಿದೆ ಅದು ಹಾನಿಕಾರಕ್ಕಿಲ್ಲ. ಉದಯ ರೂಪದ ಕರ್ಮ ಏನೂ ಮಾಡೋದಿಲ್ರಿ. ಹಾಗಾದ್ರೆ ಕರ್ಮ ನಿಜವಾಗಿ ಯಾವುದು ಹಾನಿಕಾರಕ್ಕಿಲ್ಲ. ಕರ್ಮದ ಆಗಮನಕ್ಕೆ ಕಾರಣವಿರುವಂಥ ವಿಕೃತ ಭಾವ ಹಾನಿಕಾರಕ. ಹೇಳ್ತೇನೆ, ಕರ್ಮ ಸತ್ತಾದೊಳಗೆ ಇರುವಂಥದ್ದಾಗಲಿ, ಉದಯಕ್ಕೆ ಬಂದಿರುವಂಥದ್ದಾಗಲಿ, ಉದೀರ್ಣ ಪ್ರಾಪ್ತ ಉದಯಾವಲಿಯೊಳಗೆ ಬಂದಿರುವಂಥದ್ದು ಯಾವ ಕರ್ಮ ಜೀವನಿಗೆ ಹಾನಿಕಾರಕ ಇಲ್ಲ. ಆದರೆ ಹಾನಿಕಾರಕ ಯಾವುದಿದೆ ಅಂತಂದ್ರೆ, ಕರ್ಮಗಳ ಆಗಮನದ ಸಲುವಾಗಿ ಯಾವ ಭಾವವಿಶೇಷ ಜೀವದ ಇದೆಯೋ ಅದು ಹಾನಿಕಾರಕ. ಹಾಗಾದ್ರೆ ಅದನ್ನು ಬಿಟ್ಟು ಕೊಡಬೇಕಾದ್ರೆ, ಅಥವಾ ಅದು ಹೊರಟು ಹೋಗ್ಬೇಕಾದ್ರೆ, ಅಥವಾ ಅದರ ಅಭಾವ ಆಗಬೇಕಾದ್ರೆ ಒಂದೇ ಒಂದು ಉಪಾಯ ಇದೆಯಲ್ಲ, ಏನ್ರಿ? ಕರ್ಮರಹಿತ ತ್ರಿಕಾಲಿ ನ್ಯಾಯಕ ಸ್ವಭಾವದೊಳಗೆ ಜ್ಞಾನವನ್ನು ಸ್ಥಿರ ಮಾಡಿ. ಆಗ್ತಿದ್ದೇನಿಲ್ಲ, ತಿಳುವಳಿಕೆಯೊಳಗೆ ಬರ್ತಿದ್ದೇನಿಲ್ಲ. ತ್ರಿಕಾಲಿ ಜ್ಞಾನ ಜ್ಞಾನ ಜ್ಞಾನ, ಚೈತನ್ಯ ಚೈತನ್ಯ ಚೈತನ್ಯ, ಅರೂಪಿ ಅರೂಪಿ ಅರೂಪಿ, ನಿರಾಕುಲ ನಿರಾಕುಲ ನಿರಾಕುಲ, ವಿಶ್ವದಿಂದ ನಿರಪೇಕ್ಷ ನಿರಪೇಕ್ಷ ನಿರಪೇಕ್ಷ. ಯಾವ ತನ್ನ ನಿಜ ಸ್ವಭಾವ ಇದೆಯೋ ಆ ನಿಜ ಸ್ವಭಾವದೊಳಗ ವರ್ತಮಾನದಲ್ಲಿ ಉದಿಸಿ ಬರ್ತಾ ಇರುವಂಥ ಜ್ಞಾನದರ್ಶನದ ಪರ್ಯಾಯಗಳ ಸ್ಥಿರ. ಇದನ್ನು ಹೊರತುಪಡಿಸಿ ಕರ್ಮಕ್ಷಯದ ಉಪಾಯ ಇನ್ನೊಂದು ಯಾವುದೂ ಇಲ್ಲ. ಕರ್ಮ ಭವಿಷ್ಯದೊಳಗೆ ಕೂಡ ನನ್ನ ಕಡೆಗೆ ಬರಲೇಬಾರದು. ಭವಿಷ್ಯದ ಮಾತು ನಂತರ, ವರ್ತಮಾನದ ಮಾತು ಮೊದಲು. ವರ್ತಮಾನದೊಳಗೆ ಕರ್ಮಗಳ ಆಗಮನ ನನ್ನ ಆತ್ಮನ ಕಡೆಗೆ ಆಗಬಾರ್ದು. ಈ ಪ್ರಕಾರದ ಯಾವ ಜ್ಞಾನದ ಪರಿಣಾಮನ ಇದೆಯೋ ಅದು ಭೇದ ವಿಜ್ಞಾನ ಇದೆ. ಏನಿತ್ತು? ವರ್ತಮಾನದಲ್ಲಿ ಕಾರ್ಮಣ ವರ್ಗಣಗಳ ಆತ್ಮನ ಕಡೆಗೆ ಆಕರ್ಷಿತ ಆಗಿ ಬರಬಾರ್ದು. ಆ ಪ್ರಕಾರದ ಯಾವ ಜೀವದ ಅರ್ಥಾತ್ ಜ್ಞಾನದ ಪರಿಣಾಮನ ಇದೆಯೋ ಅದು ಭೇದ ವಿಜ್ಞಾನ ಇದೆ. ಆ ಭೇದ ವಿಜ್ಞಾನದಿಂದ ಏನಾಗ್ತಿದೆ? ಕರ್ಮದ ಕ್ಷಯ ಆಗ್ತಿದೆ. ಕರ್ಮದ ಕ್ಷಯದ ಅರ್ಥ ಏನ? ಕರ್ಮ ಬರುವುದಿಲ್ಲ. ಕರ್ಮ ಬರುವುದಿಲ್ಲ, ಇದರಿಂದ ಯಾವ ಲಾಭ ಇದೆ ಅನ್ನೋದ ನಮ್ಮ ಲಕ್ಷ್ಯದೊಳಗ ಚಿಂತನ ಮಂಥನ ವಸ್ತು ಸ್ವರೂಪವನ್ನು ಎದುರಿಗಿಟ್ಟುಕೊಂಡು ವಿಚಾರ ಚಿಂತನ ಮಂಥನ ಮಾಡಿದ ನಂತರ ಅದು ತಿಳಿತಿದೆ. ಏನ? ಕರ್ಮಕ್ಷಯದ ಅರ್ಥ.
ಸತ್ತಾದೊಳಗಿರುವಂಥ ಯಾವ ಕರ್ಮ ಏನೂ ಮಾಡುವುದಿಲ್ಲ. ಕರ್ಮ ಯಾವ್ಯಾವ ಕರ್ಮ ಎಲ್ಲಿಯವರೆಗೆ ತನ್ನ ಸ್ಥಿತಿ ಪೂರ್ಣ ಮಾಡದೆ ಜೀವದ ಜೊತೆಗೆ ಇರ್ತಾವೋ ಅಲ್ಲಿಯವರೆಗೆ ಜೀವ ಮಧ್ಯಲೋಕದಲ್ಲಿ ಇರ್ತಾನೆ. ಈ ಮಾತು ಸತ್ಯ. ಊರ್ಧ್ವಲೋಕಕ್ಕೆ, ಲೋಕದ ಶಿಖರಕ್ಕೆ ಹೊರಟು ಹೋಗಬೇಕಾಯ್ತು ಅಂತಂದ್ರೆ ಅವನ ಸತ್ತಾದೊಳಗಿರುವಂಥ ಕರ್ಮಗಳೆಲ್ಲ ಹೊರಟು ಹೋಗೋದು ಅವಶ್ಯಕ. ಅವು ಹೊರಟು ಹೋಗುವ ಸಲುವಾಗಿ ಇವೇನೂ ಮಾಡಬೇಕಾಗಿಲ್ಲ. ಬಸ್ ಬರ್ತಾ ಇದ್ದಾವಲ್ಲ ಅವುಗಳನ್ನು ತಡೆಯುವಂಥ ಕಾರ್ಯ ಮಾಡಬೇಕಾಗಿದೆ. ಆ ಕಾರ್ಯ ಯಾವುದ ಅಂತಂದ್ರೆ ಈಗ ಹೇಳ್ತಲ್ಲ, ಜ್ಞಾನಮಯನಾದಂಥ ಆತ್ಮ, ನಿರ್ವಿಕಲ್ಪ ನಿರ್ವಿಕಾರಿ ಚೈತನ್ಯ. ಆತ್ಮನಲ್ಲಿ ಏನಿದೆ ರೀ? ವಿಕಾರ ಇಲ್ಲವೇ ಇಲ್ಲ, ವಿಕಲ್ಪ ಇಲ್ಲವೇ ಇಲ್ಲ, ಜಡ ಇಲ್ಲವೇ ಇಲ್ಲ, ಅಚೇತನ ಇಲ್ಲವೇ ಇಲ್ಲ. ಜ್ಞಾನ ದರ್ಶನವನ್ನು ಹೊರತುಪಡಿಸಿ, ಚೈತನ್ಯವನ್ನು ಹೊರತುಪಡಿಸಿ, ನಿರ್ವಿಕಲ್ಪತೆಯನ್ನು ಹೊರತುಪಡಿಸಿ, ನಿರ್ವಿಕಾರತೆಯನ್ನು ಹೊರತುಪಡಿಸಿ ಆತ್ಮನಲ್ಲೇ ಬೇರೆ ಏನೂ ಇಲ್ಲ. ಹಾಗಾದ್ರೆ ಅವನಲ್ಲಿ ಏನಿದೆಯೋ ಆ ರೂಪದ ಜ್ಞಾನದಿಂದ ವರ್ತಮಾನದಲ್ಲಿ ಪರಿಣಮನ ಏನಿದೆ ಅದು ಭೇದ ವಿಜ್ಞಾನ ಇದೆ. ಅದು ಸಮಸ್ತ ಕರ್ಮಗಳ ಕ್ಷಯಕ್ಕೆ ಕಾರಣ ಇದೆ. ಕರ್ಮಕ್ಷಯದ ಉಪಾಯ ಇನ್ನು ಯಾವುದೂ ಇಲ್ಲ ನೋಡ್ರಿ. ಬಟ್ಟೆ ಕಳಿಸೋದ, ಆಹಾರ ಬಿಡೋದ, ಮನೆ ಬಿಡೋದ, ಕಾನನದೊಳಗೆ ವಾಸ ಮಾಡೋದ, ಇದು ಯಾವುದೂ ಅಲ್ಲ. ಆದ್ರೆ ಅವೆಲ್ಲ ಹೊರಗ ನಡೀತಾ ಇರ್ತಾವೆ. ಆದ್ರೆ ಅವುಗಳಿಂದ ಕರ್ಮಕ್ಷಯ ಆಗೋದು ತಿಳಿತಾ ಇದೆ. ಅವುಗಳಿಂದ ಕರ್ಮಕ್ಷಯ ಆಗುವುದಿಲ್ಲ. ಕರ್ಮಕ್ಷಯದ ಉಪಾಯ ಯಾವುದ? ಒಂದು ಭೇದ ವಿಜ್ಞಾನ. ಭೇದ ವಿಜ್ಞಾನ ಅಂತಂದ್ರೆ ಏನು? ಯಾವ ಪ್ರಕಾರದ ತ್ರಿಕಾಲಿ ಸ್ವಭಾವ ಇದೆಯೋ ಆ ಸ್ವಭಾವದ ಅನುರೂಪವಾಗಿ ವರ್ತಮಾನದ ಪರಿಣಮನ ಆಗುವುದು. ಯಾವುದರ ಜೊತೆಗೆ ಇದು ನಾನಲ್ಲ ಅಂಥೇಳಿ ಅನ್ಲೇಬೇಕಾಗಿಲ್ರಿ. ಅದು ವಿಕಲ್ಪನೆ ಇದೆ. ಆ ವಿಕಲ್ಪದಿಂದ ಬಂಧನ ಇದೆ. ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಈ ಮನೆ ನಂದಲ್ಲ, ಈ ಪರಿವಾರ ನಂದಲ್ಲ, ಇವರೆಲ್ಲ ದುಃಖದ ಕಾರಣ ಇದ್ದಾರೆ, ಈ ಶರೀರ ಅಶುಚಿ ಇದೆ. ಅರೇ ಇವೆಲ್ಲ 12 ಅನುಪ್ರೇಕ್ಷೆಗಳ ವೈರಾಗ್ಯವರ್ಧಿನಿ ಭಾವನೆಗಳು ಇದ್ದಾವೆ. ಈ ಮಾತು ಸತ್ಯ ಇದ್ರೂ ಕೂಡ ಅವು ಪ್ರತ್ಯಕ್ಷ ಧರ್ಮ ಅಲ್ಲ. ಪ್ರತ್ಯಕ್ಷ ಧರ್ಮ ಒಂದು ಭೇದ ವಿಜ್ಞಾನ ಇದೆ ರೀ. ಅದರ ಸಲುವಾಗಿನ ಭೇದ ವಿಜ್ಞಾನತಃ ಸಿದ್ಧ ಅಂತೇಳಿ ಹೇಳ್ತಾರೆ. ಈ ಲೋಕದೊಳಗೆ ಎಷ್ಟು ಜೀವರುಗಳ ಸಿದ್ಧಾವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಒಂದು ಭೇದ ವಿಜ್ಞಾನದಿಂದ ಪ್ರಾಪ್ತ. ಈ ಲೋಕದಲ್ಲಿ ಎಷ್ಟು ಜೀವರುಗಳ ಬದ್ಧಾಗಿದ್ದಾರೋ ಅವರೆಲ್ಲರೂ ಒಂದು ಭೇದ ವಿಜ್ಞಾನದ ಅಭಾವದಿಂದ ಬದ್ಧ. ಹಾಗಾದ್ರೆ ಭೇದ ವಿಜ್ಞಾನ ಅಂದ್ರೆ ಏನು? ಇಲ್ಲಿ ಭೇದ ಅಂದ್ರೆ ಇದು ಬೇರೆ ಇದು ಬೇರೆ ಅಲ್ಲ. ಸಿದ್ಧ ಪೂಜನದೊಳಗೆ ಒಂದು ಸಲ ಸ್ಪಷ್ಟ ಮಾಡಿದ್ದೇ ಇರ್ತಾರೆ. ಭೇದ ಅಂದ್ರೆ ಇದು ಬೇರೆ ಇದು ಬೇರೆ, ಭಿನ್ನತೆ ಅಲ್ಲ. ಭೇದ ಅರ್ಥಾತ್ ರಹಸ್ಯ, ಭೇದ ಅರ್ಥಾತ್ ಒಳಗಿಂದ. ಒಳಗೆ ಹೇಗಿದೆಯೋ ಹಾಗೆ ಜ್ಞಾನ ಪರಿಣಮನ ಮಾಡೋದು ಇದು ಭೇದ ವಿಜ್ಞಾನ. ಭೇದ ಅಂದ್ರೆ ರಹಸ್ಯ. ಭೇದನ ಗೊತ್ತಾಗ್ತಾ ಇಲ್ಲ ಅಂತೀವಲ್ಲ, ಲೌಕಿಕದೊಳಗೆ ಕೂಡ ಶಬ್ದ ಬಳಸ್ತೇವ್ರಿ. ಭೇದ ಅಂದ್ರೆ ಏನು? ಯಾವುದು ಪ್ರಗಟ ಇಲ್ಲವೋ, ಯಾವುದು ರಹಸ್ಯಮಯ ಇದೆಯೋ, ಆದರೆ ಯಾವುದು ವಾಸ್ತವಿಕ ಇದೆಯೋ, ಯಾವುದು ಒಳಗೆ ಇದೆಯೋ ಅದರ ಜ್ಞಾನ ರೂಪದಿಂದ ಪರಿಣಮನ ಮಾಡೋದು. ನೋಡ್ರಿ, ವಿಚಾರ ಮಾಡ್ರಿ. ಭೇದ ವಿಜ್ಞಾನ ಅರ್ಥಾತ್ ಭಿನ್ನತೆ, ಬೇರೆ ಅನ್ನೋದು ಬಂತು ಅಂತಂದ್ರೆ ಅಲ್ಲಿ 2 ಇರ್ತಾವ್ರಲ್ಲ. ಇದು ನನ್ನಿಂದ ಬೇರೆ ಅನ್ನಬೇಕಾದ್ರೆ ಅಲ್ಲಿ 2 ಬೇಕಲ್ಲ, ಇನ್ನೊಂದು ಬೇಕಲ್ಲ. ಅಲ್ಲಿ ಆ ಇನ್ನೊಂದರ ಸ್ವೀಕಾರ ಎಲ್ಲಿದೆಯೋ ಅಲ್ಲಿ ಕರ್ಮಕ್ಷಯ ಆಗುತ್ತೆ. ಅದು ಭೇದ ವಿಜ್ಞಾನ ಅಲ್ಲ. ಭೇದ ವಿಜ್ಞಾನ ಅರ್ಥಾತ್ ವಿಜ್ಞಾನ ಅರ್ಥಾತ್ ವಿಶೇಷ ಜ್ಞಾನ. ಇಂದಿನ ತನಕ ನಮಗೆ ಸಾಮಾನ್ಯ ಜ್ಞಾನ ಇದೆ. ಸಾಮಾನ್ಯ ಜ್ಞಾನ ಯಾವುದ ಮತ್ತು ವಿಶೇಷ ಜ್ಞಾನ ಯಾವುದ? ಸಾಮಾನ್ಯ ಜ್ಞಾನ ಅರ್ಥಾತ್ ಇಂದ್ರಿಯದ ಮೂಲಕ, ಸನ್ಮುಖ ದೃಷ್ಟಿಯ ಮೂಲಕ ಯಾವುದು ಕಾಣಿಸ್ತಿದೆಯೋ ಅವುಗಳ ಕುರಿತಾಗಿ ಯಾವ ಪರಿಚಯ ಇದೆಯೋ ಅದು ಸಾಮಾನ್ಯ ಜ್ಞಾನ. ವಿಶೇಷ ಜ್ಞಾನ ಅಂತಂದ್ರೆ ಏನ? ಇಂದಿನವರೆಗೆ ಯಾವ ಸ್ವರೂಪದ, ಅವ್ಯಕ್ತ ಸ್ವರೂಪದ, ಧ್ರುವ ಸ್ವರೂಪದ, ತ್ರಿಕಾಲಿ ಸ್ವರೂಪದ
ತನ್ನ ನಿಜ ಸ್ವರೂಪದ ಪರಿಚಯ ಆಗೋದು, ಜ್ಞಾನ ಆಗೋದೇನಿದೆ, ಇದು ವಿಜ್ಞಾನ ಇದೆ. ಹಾಗಾದ್ರೆ ಆ ವಿಜ್ಞಾನ ಎಲ್ಲಿದೆ? ಭೇದ ಅರ್ಥಾತ್ ಒಳಗಿದೆ. ಭೇದ ವಿಜ್ಞಾನ ಅಂತಂದ್ರೆ ಏನ್ರಿ? ಜ್ಞಾನ ಅನಾದಿಕಾಲೀನ ಸಾಮಾನ್ಯ ರೂಪದ ಯಾವ ಬಹಿರ್ಮುಖತೆ ಇದೆಯೋ ಅದನ್ನು ಬಿಟ್ಟು ಕೊಟ್ಟ ವಿಶೇಷ ರೂಪದಿಂದ ತಿಳ್ಕೊಳ್ಳುವಂಥ ಕಾರ್ಯ ಮಾಡುವುದು. ಯಾವುದನ್ನು ತಿಳ್ಕೊಳ್ಳುವುದ? ಯಾವುದು ಭೇದ ಅರ್ಥಾತ್ ಇಂದಿನವರೆಗೆ ರಹಸ್ಯಮಯ ಇದೆ, ಯಾವುದು ಗುಪ್ತ ಇದೆ, ಯಾವುದು ಒಳಗೆ ಇದೆ, ಯಾವುದು ಅವ್ಯಕ್ತ ಇದೆ, ಅದನ್ನು ತಿಳಿಯುತ್ತಾ 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 ತಿಳಿಯುವ ರೂಪದಿಂದ ಪರಿಣಮಿಸುವುದೇನಿದೆ, ಇದು ಭೇದ ವಿಜ್ಞಾನ ಇದೆ. ಇದು ಕರ್ಮಕ್ಷಯದ ಕಾರಣ. ಪ್ರಭಾವಿತ ಆಗದೆ ಇರ್ಲಿಕ್ಕೆ ಇನ್ನೊಂದರ ಸ್ವೀಕಾರನೇ ಇಲ್ಲ ತಾಯಿ. ಇದರಿಂದ ನಾನು ಅಪ್ರಭಾವಿ ಇದ್ದೇನೆ ಅನ್ಬೇಕಾದ್ರೆ ಅದು ಬೇಕಲ್ಲ ನನ್ನ ದೃಷ್ಟಿಯೊಳಗಡೆ, ಅದಿಲ್ಲವೇ. ಭೇದ ವಿಜ್ಞಾನ ಅರ್ಥಾತ್ ವಿಜ್ಞಾನ, ವಿಶೇಷ ಜ್ಞಾನ ಇಂದಿನವರೆಗೆ ಅದರದ ಜ್ಞಾನನ ಇರಲಿಲ್ಲ. ಹಾಗಾದ್ರೆ ಅದೆಲ್ಲಿದೆ? ಭೇದ ಅರ್ಥಾತ್ ಒಳಗಿದೆ, ಒಳಗಿದೆ, ರಹಸ್ಯಮಯ ಇದೆ, ತಾನೇ ಅದಿದ್ದೇನೆ, ಅದು ಮಾತ್ರ ತಾನಿದ್ದೇನೆ ಅನ್ನುವ ಯಾವ ಸ್ವರೂಪ. ಅರೇ ನೋಡ್ರಿ, ಧ್ರುವ ಜ್ಞಾನ, ಜ್ಞಾನ ಜ್ಞಾಯಕ ನಿರ್ವಿಕಲ್ಪ ನಿರ್ವಿಕಾರ, ಇದೇನಿದೆ ಸುಖ, ನಿರಾಕುಲತೆ, ನಿರದ್ವಂದ್ವ, ಎರಡಿಲ್ಲ. ಅನಾದಿ ಕಾಲದಿಂದ ಆದಿ, ಅದಕ್ಕೆ ಆದಿ ಇಲ್ಲ, ಪ್ರಾರಂಭ ಇಲ್ಲ. ಅಂತ ಅದಕ್ಕೆ ಕೊನೆ ಇಲ್ಲ. ಆ ಅನಾದಿಯ ಅನಂತ ಯಾವ ಸ್ವರೂಪ ವಸ್ತುವಿಂದ ಇದೆಯೋ ಆ ಸ್ವರೂಪದ ಸನ್ಮುಖವಾಗಿ ಅಥವಾ ಆ ಸ್ವರೂಪವನ್ನು ತನ್ನಲ್ಲಿ ಧಾರಣ ಮಾಡಿ ಯಾವ ಜ್ಞಾನ ಪರಿಣಮನ ಮಾಡ್ತಿದೆಯೋ ಅದು ಭೇದ ವಿಜ್ಞಾನ. ಜ್ಞಾನ ಇದುವರೆಗೆ ನಿರರ್ಥಕ, ಬಾಹ್ಯ, ವಿಕಲ್ಪ ರೂಪ, ವಿಕಾರ ರೂಪ, ಆಕುಲತೆಯ ರೂಪ ಆಗುವಂಥ ಪರಪದಾರ್ಥಗಳ ಸನ್ಮುಖ ಇದ್ದುಕೊಂಡ ನೋಡ್ರಿ ತಾಯಿ, ಇದೆಲ್ಲ ವಿವಕ್ಷಾ ಕಥನೆ. ಇದು ವಿವಕ್ಷ ಪರದಿಂದ ಅಪ್ರಭಾವಿ ಇರೋದ, ಇದು ತೀರಾ ಆಸಕ್ತಿ ಇದೆ, ಹೀಗೆ ಮಾತಿಲ್ಲ. ಆದರೆ ಪರದಿಂದ ಭಿನ್ನ ಆಗುವ ಸಲುವಾಗಿ ಅದು ಆ ಭೂಮಿಕೆಗೆ ಅನುಸಾರವಾಗಿ ಅದು ಅವಶ್ಯಕ ಇದೆ. ನಿರಂತರ ಪರದೊಳಗನ್ನು ನಮ್ಮ ದೃಷ್ಟಿ ಹೋದದ್ದಿದೆ, ಅದನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಅದರಿಂದ ಅಪ್ರಭಾವಿ, ಅದು ನನ್ನಿಂದ ಭಿನ್ನ ಇದೆ, ನಾನು ಅದರಿಂದ ಭಿನ್ನ ಇದ್ದೇನೆ. ಆಗ ನಾನು ಯಾವುದೇ ಪ್ರಕಾರದ ಅದರ ಕುರಿತಾಗಿ ಭಾವಿಸಿದರ, ಇಚ್ಛೆ ಮಾಡಿದರ, ಪ್ರಯತ್ನ ಮಾಡಿದರ ಅದರಲ್ಲಿ ಯಾವ ಬದಲಾವಣೆ ಆಗುತ್ತಿಲ್ಲ. ಅರ್ಥಾತ್ ಇದು ನನ್ನಿಂದ ಭಿನ್ನ ಇದೆ. ಈ ಪ್ರಕಾರ ಮೊದಲು ತಿಳ್ಕೊಂಡ ಆಮೇಲೆ ಅದರಲ್ಲೇ ಆಗುವಂಥ ಯಾವುದೇ ಕಾರ್ಯವನ್ನು ನೋಡಿ ಅಪ್ರಭಾವಿ ಇರುತ್ತೆ. ಆಮೇಲೆ ಆ ಯಾವುದು ಪರ ಇದೆಯಲ್ಲ ಅಪ್ರಭಾವಿ ಉಳಿದ ನಂತರ ಅದು ಬಹಳಷ್ಟು ಕಾಲದವರೆಗೆ ತನ್ನ ದೃಷ್ಟಿಯೊಳಗೆ ಬರ್ತಿದ್ದೇನೆ. ಯಾತಕ್ರೆ ಸ್ವಲ್ಪ ದಿವಸ ಬರ್ತಾ ಇರ್ತಿದೆ, ಆಮೇಲೆ ನಿಂತು ಹೋಗ್ತಿದ್ದೀರಿ. ಯಾವುದ ಪರ, ಅದರ ಕುರಿತು ಯಾವ ಪ್ರಭಾವ ಆಗಲಿಲ್ಲ ನನ್ನಲ್ಲೇ ಅಂತಂದ್ರೆ ಅದು ನಿರಂತರ ದೃಷ್ಟಿಯೊಳಗೆ ಬರುವುದಿಲ್ರಿ. ಅದರ ಕುರಿತು ನನ್ನಲ್ಲೇ ನಿರಂತರ ಲೋಹ ಚುಂಬಕದ ಹಾಗೆ ಇರ್ತಿತ್ತು ಅಂತಂದ್ರೆ ಅದು ಬರ್ತಾ ಇರತ್ತಿದ್ರೆ, ನಾನು ಅಪ್ರಭಾವಿ ಉಳಿದಷ್ಟೂ ಅದು ಭಿನ್ನ ಆಗ್ತಿದೆ. ಅರ್ಥಾತ್ ಅಪ್ರಭಾವಿ ಉಳಿಯೋದು ಅರ್ಥಾತ್ ಅದರ ಕಡೆನ ದೃಷ್ಟಿ ತಾನು ಬಿಡೋದಿದೆ. ತಾನು ಬಿಟ್ಟ ನಂತರ ಏನಾಯ್ತು? ತಾನು ಒಂದೇ ಉಳೀತು. ಅನಾದಿ ಅನಂತ ಏಕ ಪ್ರಕಾರದ ಸ್ವಭಾವವುಳ್ಳ ವಸ್ತುವಿನ ಮೇಲೆ ದೃಷ್ಟಿ ಬಿತ್ತು ಅಂತಂದ್ರ ಆ ದೃಷ್ಟಿಯ ಬಲದಿಂದ ಅವನಿಗೆ ಮಹಾನ್ ಶಾಂತಿಯ ಅನುಭವ ಆಗ್ತಿದೆ.
ಆ ದೃಷ್ಟಿಯ ವಿದ್ಯಮಾನತೆಯೊಳಗೆ ಯಾವ ಒಂದು ಸಂವೇದನ ಆಯಿತೋ ಆ ಸಂವೇದನ ಅನಂತ ಕಾಲದವರೆಗೆ ಮರೆಯದಂಥ ಸಂವೇದನೆ. ಹೀಗಾಗುವುದರಿಂದ ಅವನ ದೃಷ್ಟಿ ಅಲ್ಲೇ ಸ್ಥಿರ ಆಗುತ್ತಿದೆ. ಅವನ ಜ್ಞಾನ ಪದೇ ಪದೇ ಅದನ್ನೇ ನಾನು, ಅದನ್ನೇ ನಾನು, ಅದುವೇ ನಾನು ಅಂಥೇಳಿ ಅದರ ಜೊತೆಗೆ ಅಭೇದ ಆಗಿ ಪರಿಣಮನ ಮಾಡ್ತಿದೆಯಲ್ಲ, ಅದು ಭೇದ ವಿಜ್ಞಾನ ಇದೆ, ಅಲ್ಲಿ ಕರ್ಮಕ್ಷಯ ಇದೆ. ಈ ಸಂವೇದನದಿಂದ ಸಂವೇಗ ಬರ್ತದೆ. ಸಂವೇಗ, ಹಾಂ ನೋಡ್ರಿ, ಸಂವೇಗ, ಪ್ರಶಮ, ಆಸ್ತಿಕ್ಯ, ಅನುಕಂಪ ಅವೆಲ್ಲ ಎಲ್ಲಿ ಅದಾವ್ರಿ? ಅಲ್ಲೇ ಅಲ್ಲೇ ಅದಾವ. ಅರ್ಥಾತ್ ಏಕ ಪ್ರಕಾರದ ಸದೃಶ ಸದೃಶ ಎಂದೂ ಯಾವ ಬದಲಾವಣೆ ಇಲ್ಲ. ಅದೇ ಅನಂತ ಅನಂತ ಕಾಲ ನಿಗೋಧದಲ್ಲಿದ್ರೂ ಕೂಡ ಯಾವ ವಸ್ತುವಿಗೆ ಸ್ವಲ್ಪ ಕೂಡ ಹಾನಿ, ಬಾಧೆ, ನ್ಯೂನತೆ ತಲುಪಿಲ್ಲವೋ, ಯಾವ ವಸ್ತು ಸಿದ್ಧಾವಸ್ಥೆ ಪ್ರಾಪ್ತ ಆದ ನಂತರ ಕೂಡ ಯಾವುದೂ ಅದರಲ್ಲಿ ವೃದ್ಧಿ ಆಗುವುದಿಲ್ಲವೋ, ಆ ಹೀನಾಧಿಕತೆಯಿಂದ ರಹಿತ, ನ್ಯೂನಾಧಿಕತೆಯಿಂದ ರಹಿತ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದ ಅನುರೂಪ, ಆ ಸ್ವಭಾವವನ್ನು ತಾನು ತನ್ನ ಸ್ವಭಾವ ಅದು ಅನ್ನುವ ರೂಪದಿಂದ ಜ್ಞಾನ ಅದರಲ್ಲಿ ಅಭೇದ ಆಗುವುದರ ಹೆಸರು ಭೇದ ಜ್ಞಾನ. ಆ ಭೇದ ಜ್ಞಾನದಿಂದ ಬರಬೇಕಾದಂಥ ಕರ್ಮ ಬರುವುದಿಲ್ಲರಿ. ಇನ್ನು ಇದ್ದಂಥ ಕರ್ಮ ಏನಾಗ್ತಿದೆ, ಇದ್ದಂಥ ಕರ್ಮ ಕೂಡ ಅದರ ಮೇಲೆ ವಜನ್ ಇಲ್ಲದೆ ಇರುವುದರಿಂದ ಅದು ಉದುರಿ ಹೋಗ್ತಿದೆ, ಕಳಚಿ ಹೋಗ್ತಿದೆ, ಹರಡಿ ಹೋಗ್ತಿದೆ, ನಷ್ಟ ಆಗಿ ಹೋಗ್ತಿದೆ. ವಿಕಾರಿ ಭಾವದ ವಜನ್ ಇರುವುದರಿಂದ ಅದು ಅಲ್ಲೇ ಕೂತಿದೆ ರೀ. ಆ ವಜನ್ ಬಿಟ್ಟು ಹೋಯ್ತು, ಅದು ಭಾರ ಬಿಟ್ಟು ಹೋಯ್ತು ಅಂತಂದ್ರೆ ಅದು ಇದ್ದಕ್ಕಿದ್ದ ಹಾಗೆ ನಿಸ್ಸತ್ವ ಆಗ್ತಿದೆ ರೀ. ನಿಸ್ಸತ್ವ ಆಗ್ತಿದೆ, ಅರ್ಥಾತ್ ಅದರಲ್ಲಿ ಫಲದಾಯಿ ಶಕ್ತಿನೇ ಉಳಿಯುವುದಿಲ್ಲ. ಹಿಂದೆ ಚರ್ಚೆ ಆದದ್ದಿತ್ತು, ಈ ಒಂದು ವಾರದೊಳಗನೆ ಇರಬೇಕು. ಫಲದಾಯಿ ಶಕ್ತಿ ಇದೆ ಅಂಥೇಳಿ ಹೇಳೋದು ಯಾವಾಗ? ಯಾವಾಗ ಫಲ ಭೋಗಿಸ್ತಾನೋ ಆವಾಗ. ಇವು ಫಲ ಭೋಗಿಸಲಿಲ್ಲ ಅಂದ್ರೆ ಅದರಲ್ಲಿ ಫಲದಾಯಿ ಶಕ್ತಿ ಇದೆ ಅನ್ನೋದು ಸಿದ್ಧನೇ ಆಗೋದಿಲ್ಲ ರೀ. ಉದಯ ಅನ್ನೋದು ಕೂಡ ಸಿದ್ಧ ಆಗೋದಿಲ್ಲ. ಉದುರಿ ಹೋಗ್ತಾವ್ರಿ ಅವ. ಉದಯ ಅಲ್ಲ, ಉದಯ ಬೇರೆ ಇದೆ, ಉದುರುವಿಕೆ ಬೇರೆ ಇದೆ. ಉದುರುವಿಕೆ ಉದುರಿ ಹೋಗೋದು, ನಿರ್ಜರೆ ಝಡಿಸಿ ಹೋಗೋದು. ಪುಷ್ಪ ಇರ್ತಾವಲ್ಲ, ಹೂವು ಅರಳಿರ್ತಾವಲ್ಲ, ಬಳ್ಳಿಯೊಳಗೆ ಮಲ್ಲಿಗೆ ಹೂವು ಅರಳಿದವ್ರಿ, ಅವು ಸಾಯಂಕಾಲಕ್ಕೆ ಉದಿರ್ತಾವಲ್ಲ ತನ್ನಷ್ಟಕ್ಕೆ ತಾನೇ, ಏನು ಯಾರೂ ಮಾಡಬೇಕಾಗಿಲ್ಲ, ಉದುರ್ತಾವೆ. ಅದೇ ಪ್ರಕಾರ ಇಲ್ಲಿ ಸತ್ವರೂಪದಿಂದ ಇರುವಂಥ ಕರ್ಮ ಅದರಲ್ಲಿ ಉಪಯೋಗನ ಎಲ್ಲ ಉಪಯೋಗದ ಕಡೆಗೆ ಹೋಯಿತು ಅಂತಂದ್ರೆ ಆ ಕರ್ಮ उधर होती नहीं निस्सत्व आती है. नाही सिद्ध पूजनमध्ये ते हे त्याला आबाल गोपालाला हा अनुभवामध्ये येतो आहे. हां, तिथे काय आपण याचं ಆಗ ನೋಡ್ರಿ, ಆಬಾಲ ಗೋಪಾಲರೆಲ್ಲರಿಗೂ ಅನುಭವದಲ್ಲಿ ಬರ್ತಾ ಇದ್ದಾನೆ. ನಿಜವಾಗಿ ಸುಖದ ಅನುಭವ ಏನಿದೆ, ಹಸಿವೆ ಆದ ನಂತರ ದುಃಖದ ಅನುಭವ ಏನಿದೆ, ಉದರ ಪೂರ್ತಿ ಆದ ನಂತರ ಸುಖದ ಅನುಭವ ಏನಿದೆ, ಆ ಅನುಭವನ ಶಕ್ತಿ ಏನಿದೆ ಅದು ಜೀವಿದೆ. ಹಾಗಾದ್ರೆ ಪ್ರತಿ ಸಮಯಕ್ಕಾದ ಅನುಭವದಲ್ಲಿ ಬರ್ತಾನೆ ಇದೆ ರೀ. ನೋಡ್ರಿ, ಇದು ನಂದಲ್ಲ ಅಂಥೇಳಿ ಯಾವುದು ತಿಳಿತಿದೆ? ಜ್ಞಾನ. ಇದು ನಂದ ಅಂಥೇಳಿ ಯಾವುದು ತಿಳಿತಿದೆ? ಜ್ಞಾನ. ಇದು ಸುಖರೂಪ ಅಂತಿದೆ ಯಾವ್ದ? ಜ್ಞಾನ. ಇದು ದುಃಖರೂಪ ಅಂತಿದೆ ಯಾವ್ದ? ಜ್ಞಾನ. ಹಾಗಾದ್ರೆ ಜ್ಞಾನದ ಅಭಾವದೊಳಗೆ ಸುಖ ದುಃಖ ನನ್ನದು ಅಲ್ಲ, ನನ್ನದಲ್ಲ, ಹಿತ ಅಹಿತ ಇದೆಲ್ಲ ಹೇಳೋರು ಯಾರ್ರಿ? ಹಾಗಾದ್ರೆ ಅದನ್ನೆಲ್ಲ ಹೇಳ್ತಾ ಇರುವಂಥದ್ದು ಯಾವುದಿದೆಯೋ ಅದುವೇ ಜೀವಿದೆ ಅಂತ ಹೇಳ್ತಾರೆ. ಅದಕ್ಕೆ ಆಬಾಲ ಅದು ಎಲ್ಲರಿಗೂ ಬರ್ತಾ ಇದೆ, ಅನ್ನಿಸ್ತಾ ಇದೆ, ಎಲ್ಲರಿಗೂ ಅನ್ನಿಸ್ತಾ ಇದೆ. ಸಣ್ಣ ಮಕ್ಕಳಿಗೆ ಕೂಡ ಅದು ಅನುಭವದಲ್ಲಿ ಇದೆ. ಹಸಿವೆ ಆದ ನಂತರ ಅಳ್ತಾವೆ, ಅರ್ಥಾತ್ ದುಃಖದ ವೇದನೆ ಇದೆ. ಹಸಿವೆ ದೂರ ಆದ ನಂತರ ಅಥವಾ ಅದು ತನ್ನಷ್ಟಕ್ಕೆ ತಾನೇ ಯಾವುದೋ ಒಂದು ಇಚ್ಛೆ ಪೂರ್ಣ ಆದ ನಂತರ ಆನಂದಿತ ಇರ್ತಿದೆ. ಅದು ಯಾವುದರಿಂದ? ಅದೆಲ್ಲ ಜೀವದ ಸ್ವಭಾವ ಅಂಥೇಳಿ ಜಾನಾರೋ ಜನ ಇಚ್ಛೆ. ಅವು ತಿಳಿಯುವಂಥವ ನಿರಂತರ ತಿಳಿದು ಬರ್ತಾ ಇದ್ದಾನೆ.
ಆದರೆ ತಿಳಿದು ಬರ್ತಾ ಇದ್ರೂ ಕೂಡ ತಿಳಿಯುವಂಥವನ ಲಕ್ಷ್ಯ ಆ ತಿಳಿದು ಬರುವಂಥವನ ಮೇಲಿಲ್ಲ, ಆ ಯಾವುದು ತಿಳಿತಾ ಇದೆಯಲ್ಲ ಅದರ ಮೇಲಿದೆ. ಅದಕ್ಕೆ रागद्वेष काढून जीवाची सिद्धी करतात. ರಾಗದ್ವೇಷ ವಿಕಾರ ಎಲ್ಲರಿಂದ ಜೀವದ ಸಿದ್ಧಿನ ಆಗ್ತಿದೆ ರೀ. ನೋಡ್ರಿ, ಭಾವಕಲಂಕದ ಪ್ರಚುರ ಯಾರಿಗೆ? ಜಡಕ್ಕಲ್ಲ, ಜೀವಕ್ಕಲ್ಲ. ಅದಕ್ಕೆ ಎಲ್ಲದರ ಮೂಲಕ ಜೀವದನ ಸಿದ್ಧಿ ಆಗ್ತಿದೆ. ಆದರೆ ಜೀವದ ಲಕ್ಷ್ಯ ಆ ನಿರಂತರ ಸಿದ್ಧ ಆಗ್ತಾ ಇರುವಂಥ, ನಿರಂತರ ಉಪಯೋಗದಲ್ಲಿ ಬರ್ತಾ ಇರುವಂಥ ಜೀವದ ಮೇಲೆ ಇಲ್ಲ, ಅರ್ಥಾತ್ ಚೈತನ್ಯದ ಮೇಲೆ ಇಲ್ಲ. ಯಾವುದನ್ನು ಅದು ಹಿಡ್ಕೊಳ್ಳಿಕ್ಕೆ ಹೋಗ್ತಿದೆಯಲ್ಲ ಅದರಿಂದ ಅದನ್ನು ತಾನು ಅಂಥೇಳಿ ತಿಳಿತಿದೆ. ಹೀಗಾಗಿ ಅಪರಾಧ ಬಹಳ ದೊಡ್ಡದಿಲ್ಲ, ಆದರೆ ಕಾಲ ಬಹಳ ಕಳೀತು ಅಂಥೇಳಿ ಅದಕ್ಕೆ ದೊಡ್ಡ ಅಪರಾಧ ಅಂತಿದ್ದಾರೆ. ಅಪರಾಧ ದೊಡ್ಡದು ಬಹಳ ಇಲ್ಲ, ಆದರೆ ಅದೇ ಅಪರಾಧ ಮಾಡ್ತಾ 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 ಅನಂತ ಕಾಲ ಕಳೀತು ಅಂಥೇಳಿ ಅದಕ್ಕೆ ಮಹಾ ಅಪರಾಧ ಅಂಥೇಳಿ ಹೆಸರು ಪ್ರಾಪ್ತ ಐತ್ರಿ. ಒಂದು ಸಮಯದನೇ ಇದೆ, ಒಂದು ಸಮಯದೊಳಗೂ ಕೂಡ ಅದ ಈ ಸಂಜ್ಞೆ ಪಂಚೇಂದ್ರಿಕ ಬಹಳ ಸುಲಭವಾಗಿ ತಿದ್ದುಪಡಿ ಆಗುವಂಥದ್ದು ದೋಷ ಇದೆ. पिक्चरमध्ये